ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಅಭಿಷೇಕ್, ಇದೀಗ ಸೈಫ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಯನ್ನ ಬಂಧಿಸಲಾಗಿದೆ. ಇನ್ನು ಆತ ಭಾರತೀಯನೇ ಅಲ್ಲ ಅಂತ ಹೇಳಲಾಗ್ತಾ ಇದೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ಖಂಡಿತ ತೇಜಸ್ವಿನಿ, ಏನು ನಟ ಸೈಫ್ ಅಲಿ ಖಾನ್ ಮೇಲೆ ನಡೆಸಿರ್ತಕ್ಕಂತ ಏನು ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಿರುವಂತದ್ದು. ಈಗ ಏನು ಭಾನುವಾರ ಬೆಳಗ್ಗೆ ಇಂದು ಮುಂಜಾನೆ ಬೆಳಗ್ಗೆ ಬಾಂದ್ರಾ ಪೊಲೀಸರು ಏನು ನಟ ಸೈಫ್ ಅಲಿ ಖಾನ್ ನಟನ ನಿವಾಸದಿಂದ 35 ಕಿಲೋಮೀಟರ್ ಇರುವಂತ ಎಸ್ಟೇಟ್ ಬಳಿ ಒಂದು ಆರೋಪಿಯನ್ನ ಒಂದು ಅಟ್ಯಾಕ್ ಮಾಡ್ತಾರೆ. ಆ ಒಂದು ಪೊಲೀಸರು ಅಟ್ಯಾಕ್ ಮಾಡಿದ ಬೆನ್ನಲ್ಲೇ ಆ ಒಂದು ಆರೋಪಿ ಪೊಲೀಸರ ಮೇಲೆ ಪ್ರತಿದಾಳಿನ ಮಾಡ್ತಾರೆ. ಆದ್ರೂ ಕೂಡ ಪೊಲೀಸರು ತಮ್ಮ ಒಂದು ಸ್ಟೈಲ್ ನಲ್ಲಿ ಆರೋಪಿಯನ್ನು ಹಿಡಿದಿದ್ದಾಗ ಇದೀಗ ಸತ್ಯ ಬಯಲಿಗೆ ಬರ್ತಿರುವಂತದ್ದು. ಮೂಲಗಳ ಪ್ರಕಾರ ಏನು ಆತನ ಹೆಸರು ಶೇಜಾದ್ ಎಂಬ ಒಂದು 30 ವರ್ಷದ ಯುವಕನಾಗಿರ್ತಾನೆ. ಆತನ ಒಂದು ಐಡೆಂಟಿಟಿ ನೋಡೋದಾದ್ರೆ ಸ್ಥಳದಲ್ಲಿ ಎಲ್ಲ ಕೂಡ ಚೆಕ್ ಮಾಡ್ತಾರೆ. ಆತ ಒಂದು ಫೇಕ್ ಐಡೆಂಟಿಟಿಗಳನ್ನ ಇಟ್ಕೊಂಡು ಕ್ರಿಯೇಟ್ ಮಾಡ್ಕೊಂಡು ಮುಂಬೈನ ನಗರದಲ್ಲಿ ತಿರುಗಾಡ್ತಿರ್ತಾನೆ ಒಂದು ಮಾಹಿತಿ ಬರ್ತಿರುತ್ತೆ. ಜೊತೆಗೆ ಆತ ಭಾರತೀಯನೇ ಅಲ್ಲ, ಆತ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಭಾರತಕ್ಕೆ ಬಂದಿರುವಂತ ಒಂದು ಸಂಶಯ ಇದೀಗ ವ್ಯಕ್ತವಾಗ್ತಿದೆ. ಈಗ ಸುದ್ದಿಗೋಷ್ಠಿನ ಮಾಡಿರುವಂತ ಏನು ಬಾಂದ್ರಾದ ಡಿಸಿಪಿ ದೀಕ್ಷಿತ್ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಿರುವಂತದ್ದು. ಏನು 3 ದಿನಗಳ ಹಿಂದೆ ನಟ ಸೈಫ್ ಅಲಿ ಖಾನ್ ಮೇಲೆ ನಡೆಸತಕ್ಕಂತ ಹಲ್ಲೆ ವಿಚಾರವಾಗಿ ಈತ ಆರೋಪಿ ಅಪಾರ್ಟ್ಮೆಂಟ್ಗೆ ಮುಂಚಿತವಾಗಿ ಹೋಗಿದ್ದ. ಆ ಒಂದು ಸಂದರ್ಭದಲ್ಲಿ ಮನೆಗೆ ಯಾರೋ ಬಂದಿದ್ದಾರೆ ಎಂಬ ಒಂದು ನಿದ್ರೆಯಲ್ಲಿ ಇರ್ತಕ್ಕಂಥ ನಟ ಸೈಫ್ ಅಲಿ ಖಾನ್ ಅವರು ಮನೆಗೆ ಯಾರೋ ಬಂದಿದ್ದಾರೆ ಎಂದು ಎಚ್ಚೆತ್ಕೊಂಡು ಆರೋಪಿ ಬಳಿ ಅಂದ್ರೆ ದಾಳಿಕೋರನ ಬಳಿ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ದಾಳಿಕೋರ ಅಟ್ಯಾಕ್ ಮಾಡಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ನಟನಿಗೆ ತೀವ್ರವಾಗಿ ಚಾಕುವಿನಿಂದ ಹಿಡಿದ ಪರಿಣಾಮ ರಕ್ತಸ್ರಾವವಾಗಿ ಸಮೀಪದ ಲೀಲಾವತಿ ಆಸ್ಪತ್ರೆಗೆ ತೆರಳಿರ್ತಾರೆ. ಇದೆಲ್ಲವೂ ಕೂಡ ಪೊಲೀಸರು ಈ ಒಂದು ಸುದ್ದಿಗೋಷ್ಠಿಯಲ್ಲಿರುವಂತದ್ದು. ಮುಂದೆ ಈ ಒಂದು ದಾಳಿಕೋರನ ಉದ್ದೇಶ ಏನಾಗಿತ್ತು, ಆತ ನಟನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗಿರ್ತಾನ ಅಥವಾ ಬೇರೆ ಒಂದು ಉದ್ದೇಶನ ಇಟ್ಕೊಂಡು ಅಪಾರ್ಟ್ಮೆಂಟ್ಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಪ್ರವೇಶ ಮಾಡಿರ್ತಾನೆ, ಇದಕ್ಕೆ ಅಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಬೇರೆಯವರು ಇತರರು ಯಾರು ಸಹಕಾರ ಕೊಟ್ರ ಎಂಬ ಇತ್ಯಾದಿ ಅಂಶಗಳನ್ನ ವಿವಿಧ ಆಯಾಮಗಳಲ್ಲಿ ಪೊಲೀಸರು ತನಿಖೆನ ಮಾಡ್ತಿದ್ದಾರೆ. ತನಿಖೆ ವೇಳೆ ಒಂದಷ್ಟು ವಿಚಾರವಾಗಿ ಎಳೆಯಾಗಿ ಆರೋಪಿ ಕೂಡ ಪೊಲೀಸರ ಸ್ಟೈಲಲ್ಲಿ ಎನ್ಕ್ವೈರಿ ಮಾಡಿದಾಗ ಬಾಯಿ ಬಿಡ್ತಿರುವಂತದ್ದು. ಈಗ ಸದ್ಯಕ್ಕೆ ಸುದ್ದಿಗೋಷ್ಠಿನ ಮಾಡಿರುವಂತಹ ಡಿಸಿಪಿ ದೀಕ್ಷಿತ್ ಅವರು ಈ ಒಂದು ಮಾಹಿತಿಯನ್ನ ಹಂಚಿಕೆ ಮಾಡಿರುವಂತದ್ದು. ಜೊತೆಗೆ ಇಂದು ಮಧ್ಯಾಹ್ನ ಕೋರ್ಟ್ಗೂ ಕೂಡ ಈ ಒಂದು ಆರೋಪಿಯನ್ನ ಪ್ರಸ್ತುತಪಡಿಸುವಂತ ಸಾಧ್ಯತೆ ಇದೆ. ಜೊತೆಗೆ ವಿಚಾರಣೆ ಹಿಂದೆ ಇದು ದೊಡ್ಡ ಸಂಚಾಗಿತ್ತ ಅಥವಾ ಕೇವಲ ಏನು ಅಪಾರ್ಟ್ಮೆಂಟ್ಗೆ ದರೋಡೆಕೋರಕ್ಕೆ ಮಾತ್ರ ಹೋಗಿದ್ದ ಆರೋಪಿ ಎಂಬ ಕೂಡ ಇದೀಗ ತನಿಖೆ ವೇಳೆ ಬೆಳಕಿಗೆ ಬರಬೇಕಾಗಿರುವಂತದ್ದು. ಅಭಿಷೇಕ್, ಇದೀಗ ಆರೋಪಿ ಫೇಕ್ ಐಡೆಂಟಿಟಿ ಕಾರ್ಡ್ ಅನ್ನ ಬಳಸಿಕೊಂಡು ಓಡಾಡ್ತಿದ್ದ ಅನ್ನೋ ಮಾಹಿತಿ ಇದೆ. ಈ ಕುರಿತು ಹೇಳೋದಾದ್ರೆ? ಖಂಡಿತ ತೇಜಸ್ವಿನಿ, ಒಂದು ಕಡೆ ನಟ ಸೈಫ್ ಅಲಿ ಖಾನ್ ಮೇಲೆ ಹಲ್ಲೆ ನಡೆತಕ್ಕಂಥ ಸಂದರ್ಭದಲ್ಲಿ ಆತ ನೇರವಾಗಿ ಹೋಗಿದೆ ಸಮೀಪದಲ್ಲಿ ಇರತಕ್ಕಂಥ ಅಂಗಡಿಯಲ್ಲಿ ಒಂದು ಮೊಬೈಲ್ ಶಾಪ್ಗೆ. ಅಲ್ಲಿ ಹೋಗಿ ಇಯರ್ಫೋನ್ ನ ಖರೀದಿ ಮಾಡ್ತಾನೆ. ಅಲ್ಲಿಂದ ಪೊಲೀಸರಿಗೆ ಒಂದು ತನಿಖೆಗೆ ಒಂದಷ್ಟು ಚುರುಕನ್ನ ಒಂದಷ್ಟು ಹಿಟ್ಗಳನ್ನ ಸಿಗುತ್ತೆ. ಆದ್ರೂ ಕೂಡ ಪೊಲೀಸರಿಗೆ ಇಲ್ಲಿ ಸವಾಲಾಗಿರುವಂತದ್ದು ಏನು ಆರೋಪಿ ಹೆಸರಲ್ಲಿ ಪತ್ತೆ ಆಗಿರ್ತಕ್ಕಂಥ 3 ಫೋಟೋಗಳು. ಆ 3 ಫೋಟೋಗಳಲ್ಲೂ ಕೂಡ ಒಂದಷ್ಟು ಆರೋಪಿಯ ಮೇಲೆ ಸಂಶಯ ಮೂಡಿ ಬರುತ್ತೆ. ಜೊತೆಗೆ ಇಲ್ಲಿ ಆರೋಪಿ ವಿಜಯ್ ದಾಸು ಮತ್ತೆ ಮೊಹಮ್ಮದ್ ಇನ್ಯಾಸ್ ಎಂಬ ಒಂದು ಹೆಸರಿನಲ್ಲಿ ಫೇಕ್ ಐಡೆಂಟಿಟಿಗಳನ್ನ ಕ್ರಿಯೇಟ್ ಮಾಡಿಕೊಂಡು ಬಾಂದ್ರಾ ನಗರ ಆಗಿರ್ಬೋದು ಮತ್ತೆ ಮುಂಬೈನಲ್ಲಿ ಇತ್ಯಾದಿ ಪ್ರದೇಶಗಳಲ್ಲಿ ತಿರುಗಾಡ್ತಿರ್ತಾನೆ. ಅದೇ ಅಲ್ಲದೆ ನಟ ಸೈಫ್ ಅಲಿ ಖಾನ್ ಇರುವಂತ ಏನು ಅಪಾರ್ಟ್ಮೆಂಟ್ ನಿಂದ 35 ಕಿಲೋಮೀಟರ್ ದೂರದಲ್ಲಿ ಒಂದಷ್ಟು ಆ ಒಂದು ಎಸ್ಟೇಟ್ ಅಲ್ಲಿ ಆತ ವಾಸ ಇರ್ತಾನೆ. ಇದು ಪೊಲೀಸರಿಗೆ ತನಿಖೆ ಮಾಡೋದಕ್ಕೆ ಒಂದಷ್ಟು ಪ್ರಾರಂಭದಲ್ಲಿ ಅಡಚಣೆ ಉಂಟಾಗುತ್ತೆ. ಆದ್ರೂ ಕೂಡ ಪೊಲೀಸರು ಸಿಸಿಟಿವಿ ದೃಶ್ಯವನ್ನ ಆಧಾರವಾಗಿಟ್ಕೊಂಡು ತನಿಖೆ ಮುಂದುವರೆಸಿದಾಗ ಇದೀಗ ಆರೋಪಿ ಪತ್ತೆ ಆಗಿರುವಂತದ್ದು. ಮಧ್ಯಾಹ್ನ ಕೋರ್ಟ್ಗೆ ಆರೋಪಿಯನ್ನ ಪ್ರಸ್ತುತಪಡಿಸ್ತಾರೆ. ನಂತರ ಮುಂದಿನ ಏನ್ ಕ್ರಮ ಅದನ್ನ ಕೈಗೊಳ್ತಾರೆ. ತೇಜಸ್ವಿನಿ. ಅಭಿಷೇಕ್, ಇದೀಗ ಸಾವಿರಾರು ಕೋಟಿ ಒಡೆಯ ಆಗಿರುವಂತಹ ಸೈಫ್ ಅಲಿ ಖಾನ್ ಯಾಕೆ ಟಾರ್ಗೆಟ್ ಮಾಡಿದ್ರು ಅನ್ನೋ ಮಾಹಿತಿ ಇದೆಯಾ? ಖಂಡಿತ ತೇಜಸ್ವಿನಿ, ಒಂದ್ ಕಡೆ ಮಹಾರಾಷ್ಟ್ರ ಅಂದ್ಮೇಲೆ ಅಲ್ಲಿ ಸಾಕಷ್ಟು ಬಾಲಿವುಡ್ ಸ್ಟಾರ್ಗಳು ಮತ್ತು ನಟ ನಟಿಯರು ಹಾಗೆ ಸಿನಿಮಾ ರಂಗದವರು ರಾಜಕೀಯ ನಾಯಕರು ಇರುವಂತ ಒಂದು ಏರಿಯಾ ಆಗಿರುತ್ತೆ. ಅದ್ರಲ್ಲೂ ಕೂಡ ಬಾಂದ್ರದ ಅಂದ್ರೆ ಅಲ್ಲಿ ಟೈಟ್ ಸೆಕ್ಯೂರಿಟಿ ಇರುತ್ತೆ. ಆ ಒಂದು ಪ್ರದೇಶದಲ್ಲಿ ಸಹಜವಾಗಿ ಏನು ದರೋಡೆಕೋರರು ಅಂದ್ರೆ ಏನು ಕಳ್ಳತನ ಮಾಡುವವರು ಸಹಜವಾಗಿ ಆಯ್ಕೆ ಮಾಡುವಂತ ಒಂದು ಪ್ರದೇಶವೇ ಬಾಂದ್ರದಲ್ಲಿರುವಂತ ಏನು ನಟ ನಟಿಯರ ಒಂದು ಮನೆ ಆಗಿರುತ್ತೆ. ಆದ್ರೆ ಈ ತರ ಒಂದು ದಾಳಿ ಯಾವ ಉದ್ದೇಶದಿಂದ ಕೂಡಿತ್ತು, ಮತ್ತೆ ಆತ ಕೇವಲ ದರೋಡೆ ಮಾಡುವ ಒಂದು ಉದ್ದೇಶದಿಂದ ದಾಳಿ ಮಾಡುದ್ನ ಅಥವಾ ನಟನ ಮೇಲೆ ಹಲ್ಲೆ ಮಾಡೋದಕ್ಕೆ ದಾಳಿ ಮಾಡುದ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಯಾಕಂತಂದ್ರೆ ಸಲ್ಮಾನ್ ಖಾನ್ ಕೂಡ ಅದೇ ಒಂದು ಬಾಂದ್ರದಲ್ಲಿ ಆಸುಪಾಸಿನಲ್ಲಿ ಇರೋದ್ರಿಂದ ಸಲ್ಮಾನ್ ಖಾನ್ಗೂ ಇತ್ತೀಚೆಗೆ ಅವರ ಮನೆಗೆ ಒಂದು ಜೀವ ಬೆದರಿಕೆ ಬಂದಿರುತ್ತೆ. ಆಗ ಅದೇ ಸಲ್ಮಾನ್ ಖಾನ್ ಮನೆಗೆ ಒಂದು ಬುಲೆಟ್ ಪ್ರೂಫ್ ಗ್ಲಾಸ್ ಕೂಡ ಹಾಕಲಾಗಿರುತ್ತೆ.
ಅದೇ ರೀತಿ ಪ್ರಮುಖವಾಗಿ ಮಹಾರಾಷ್ಟ್ರದ ಮಾಜಿ ಸಚಿವ ಬಾಬಾ ಸಿದ್ದಿಕಿ ಅವರ ಮೇಲೂ ಒಂದಷ್ಟು ದುಷ್ಕರ್ಮಿಗಳು ಗುಂಡಿಕ್ಕಿ ಸಾಯಿಸಲಾಗಿದೆ. ಇದೆಲ್ಲ ನೋಡಿದ್ರೆ ಮಹಾರಾಷ್ಟ್ರದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ಯಾ ಎಂಬ ಒಂದು ಪ್ರಶ್ನೆ ಕೂಡ ಬರುತ್ತೆ. ಹೀಗಾಗಿ ಪೊಲೀಸರು ಇನ್ನಷ್ಟು ಪ್ರಾಥಮಿಕ ತನಿಖೆಯನ್ನು ಒಳಪಡಿಸಿದ್ದಾರೆ. ಆರೋಪಿಯನ್ನ ಮತ್ತಷ್ಟು ತೀವ್ರ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ. ಆ ಒಂದು ವೇಳೆ ತನಿಖೆಗೆ ಒಳಪಡಿಸಿದಾಗ ಇನ್ನಷ್ಟು ಮಾಹಿತಿನ ಬಾಯ್ಬಿಡುವಂತ ಒಂದು ಸಾಧ್ಯತೆ ಇದೆ. ತೇಜಸ್ವಿನಿ. ಎಸ್, ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.